ಹೇ ಮೈ ಡಿಯರ್ ಚಿಲ್ಡ್ರನ್, ಸೊ ಬೋರ್ಡ್ ಎಕ್ಸಾಮ್ಸ್ ಅಂತೂ ಕಂಪ್ಲೀಟ್ ಆಯಿತು. ಸೊ ಇವಾಗ KCET 2024ನ ಪ್ರಿಪ್ರೇಷನನ್ನು ಶುರು ಮಾಡೋಣ. ಸೊ ಟಾರ್ಗೆಟ್ 45+ ಇನ್ ಈಚ್ ಸಬ್ಜೆಕ್ಟ್ PCMB. ಬಟ್ ಆ 45+ಅನ್ನು ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಮಗೆ ಓದೋದಕ್ಕೆ ಸಿಗ್ತಾ ಇರೋ ದಿನ ಎಷ್ಟು ರೀ? ಎಸ್, ಎಕ್ಸಾಮ್ 18ಗೆ ಅಂತಂದರೆ 18ಗೆ ಶುರುವಾಗುತ್ತೆ CET ಎಕ್ಸಾಮ್, ಏಪ್ರಿಲ್ 18 ಅಂತಂದರೆ. ಸೊ ನಿಮ್ಮ ಹತ್ರ 29 ಡೇಸ್ ಇದೆ. ಸೊ 29 ಡೇಸಲ್ಲಿ ನಾವು ಹಿಂದಿನ ದಿನ 17ನ ಅಟ್ಲೀಸ್ಟ್ ಆ ಹಿಂದಿನ ದಿನ ಆದರೂ ನಾವು ಅದೇ ಸಬ್ಜೆಕ್ಟ್ ಒಂದಕ್ಕೆ ಅಥವಾ ಆ 2 ಸಬ್ಜೆಕ್ಟ್ ಏನಿರುತ್ತೆ ಆವತ್ತಿನ ದಿನ, ದಟ್ ಈಸ್ ಬಯೋ ಆ್ಯಂಡ್ ಮ್ಯಾಥ್, ಸೊ ಅದಕ್ಕೆ ನಾವು ಡೆಡಿಕೇಟ್ ಮಾಡ್ತೀವಿ, ರೈಟ್? ಸೊ ಹಾಗಾಗಿ ಆ ಡೇನ ಬಿಟ್ಟು ಕೌಂಟ್ ಮಾಡೋದಾದರೆ, ಸೊ ಯು ಗೆಟ್ 28 ಡೇಸ್ ಫಾರ್ ಸ್ಟಡಿಂಗ್. ಸೊ ಇಫ್ ಯು ಸ್ಟಾರ್ಟ್ ಫ್ರಮ್ ಟುಡೇ, ಯು ಗೆಟ್ 7 ಡೇಸ್ ಫಾರ್ ಈಚ್ ಸಬ್ಜೆಕ್ಟ್, ದಟ್ ಈಸ್ PCMB. ಸೊ PCMB 4 ಕವರ್ ಮಾಡೋರಾದರೆ ನಿಮಗೆ 7 ಡೇಸ್ ಸಿಗುತ್ತೆ. ಆ್ಯಂಡ್ ನಾವು ಬರೀ PCM ಅಷ್ಟೇ ಓದ್ತೀವಿ ಅಥವಾ ಬರೀ PCB ಅಷ್ಟೇ ಓದ್ತೀವಿ ಅಂತಂದರೆ ಯು ಗೆಟ್ 9 ಡೇಸ್ ಫಾರ್ ಈಚ್ ಸಬ್ಜೆಕ್ಟ್, ರೈಟ್? ಸೊ ಆರಾಮಾಗಿ ನೀವು ಈ 7 ಡೇಸ್ ಫಾರ್ ಈಚ್ ಸಬ್ಜೆಕ್ಟ್ ಆಗಿರಲಿ, 9 ಡೇಸ್ ಫಾರ್ ಈಚ್ ಸಬ್ಜೆಕ್ಟ್ ಆಗಿರಲಿ ಕೊಟ್ಟರೂ ಕೂಡ ನಿಮಗೆ ಆರಾಮಾಗಿ 45+ ಅಲ್ಲ ರೀ, 50ವರೆಗೂ ಸ್ಕೋರ್ ಮಾಡಬಹುದು ನೀವು ಪರ್ಫೆಕ್ಟಾಗಿ ಓದ್ಕೊಂಡ್ರಿ ಅಂತಂದರೆ. ಸೊ ನಾವು ಈ 7 ಡೇಸನ್ನು ನಾವು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ನೋಡೋದಾದರೆ, ಸೊ ಫಿಸಿಕ್ಸು ಕೆಮಿಸ್ಟ್ರಿಗೆ ನೀವು 3 ಡೇಸ್ ಕೊಡ್ತೀರಾ, ಓಕೆ, 1 ವೀಕಲ್ಲಿ. ಸೊ 7 ಡೇಸ್ ಅಂತಂದರೆ 1 ವೀಕಲ್ಲಿ. ಸೊ ಫಸ್ಟ್ 3 ಡೇಸ್ ಫಿಸಿಕ್ಸ್ ಓದ್ತೀರಾ, ನೆಕ್ಸ್ಟ್ 3 ಡೇಸ್ ಕೆಮಿಸ್ಟ್ರಿ ಓದ್ತೀರಾ, ಆ್ಯಂಡ್ 1 ಡೇ ಯು ಡೂ ದ ರಿವಿಷನ್, ಓಕೆ? ಸೊ ಆ ರಿವಿಷನ್ ಕೂಡ ಹೇಗೆ ಅಂತಂದರೆ PYQsನ ಸಾಲ್ವ್ ಮಾಡೋದ್ರಿಂದ ನೀವು ರಿವಿಷನನ್ನು ಮಾಡಬಹುದು, ರೈಟ್? ಆ್ಯಂಡ್ ದೆನ್ ಮ್ಯಾಥ್ಸ್ ಮತ್ತು ಬಯಾಲಜಿ, ಓಕೆ? ಸೊ ನೆಕ್ಸ್ಟ್ 7 ಡೇಸ್, ಓಕೆ? ಸೊ ನೆಕ್ಸ್ಟ್ 7 ಡೇಸ್ ಏನು ಮಾಡ್ತೀರಾ ನೀವು? ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ, ದಟ್ ಈಸ್ 4 ಡೇಸ್ ಫಾರ್ ಮ್ಯಾಥ್ಸ್ ಆ್ಯಂಡ್ 2 ಡೇಸ್ ಫಾರ್ ಬಯಾಲಜಿ. ಸೊ ಅಗೇನ್ 1 ಡೇ ನೀವೇನು ಮಾಡ್ತೀರಾ ಫಾರ್ ರಿವಿಷನ್. ಸೊ ನೀವು ಈ ಪ್ಲ್ಯಾನ್ ಆದರೂ ಆಪ್ಟ್ ಮಾಡ್ಕೊಳ್ಳಿ, ಅಥವಾ ನಾವು ಕಂಪ್ಲೀಟ್ 7 ಡೇಸ್ ಒಂದೇ ಸಬ್ಜೆಕ್ಟನ್ನು ಬರೀತೀವಿ ಅಥವಾ ಓದ್ತೀವಿ ಅಂತ ಆದರೂ ಆಪ್ಟ್ ಮಾಡ್ಕೊಳ್ಳಿ. ಸೊ ನಾನು ನಿಮ್ಗೆ ಹೇಳಿದೆ, ಸೊ ನೀವು ಈಕ್ವಲ್ ಆಗಿ ಟೈಮ್ ಕೊಡೋರಾದರೆ ನಿಮಗೆ ಪ್ರತಿ ಸಬ್ಜೆಕ್ಟ್ಗೂ 7 ಡೇಸ್ ಸಿಗುತ್ತೆ ಅಂತ ಹೇಳಿ. ಇಲ್ಲ ನಾವು ಈ ಪ್ಲ್ಯಾನನ್ನು ಫಾಲೋ ಮಾಡ್ತೀವಿ, 1 ವೀಕ್ ನಾವು ಫಿಸಿಕ್ಸ್ ಕೆಮಿಸ್ಟ್ರಿ ಓದ್ತೀವಿ, ನೆಕ್ಸ್ಟ್ ವೀಕ್ ಮ್ಯಾಥಮೆಟಿಕ್ಸ್ ಬಯಾಲಜಿ ಓದ್ತೀವಿ ಅಂತಂದರೆ, ಸೊ ಯು ಕ್ಯಾನ್ ಆಪ್ಟ್ ಫಾರ್ ದಿಸ್ ಪ್ಲ್ಯಾನ್. ಇನ್ನು ನೆಕ್ಸ್ಟ್ ನಾವು 9 ಡೇಸ್ ಪ್ಲ್ಯಾನನ್ನು ಆಪ್ಟ್ ಮಾಡ್ಕೊಳ್ತೀವಿ ಅಂದರೆ ಓನ್ಲಿ PCM ಆರ್ ಓನ್ಲಿ PCB ಸ್ಟೂಡೆಂಟ್ಸ್ ಅಂತಂದರೆ, ಸೊ ಯು ಗೆಟ್ 3 ಡೇಸ್ ಫಾರ್ ಈಚ್ ಸಬ್ಜೆಕ್ಟ್, ಓಕೆ? ಸೊ ಬಟ್ ನೀವು ರಿವೈಸ್ ಯಾವಾಗ ಮಾಡಬೇಕು ಅಂತಂದರೆ, ಸೊ ಫಿಸಿಕ್ಸ್ 3 ದಿನ ಏನು ಓದ್ತೀರಾ, ಸೊ ಆ 3ನೇ ದಿನ ಎಟ್ ದ ಎಂಡ್ ಆಫ್ ದ ಡೇ ಆರ್ ಫ್ರಮ್ ಆಫ್ಟರ್ನೂನ್, ಓಕೆ? ಸೊ 1, 2, 3 ಥರ್ಡ್ ಡೇ ನೀವು ಬೈ ಆಫ್ಟರ್ನೂನ್ ಅಥವಾ ಬೈ ಈವ್ನಿಂಗ್ ಏನು ಮಾಡಬೇಕಂತಂದರೆ, ಸೊ ಯು ಹ್ಯಾವ್ ಟು ಡೂ ದ ರಿವಿಷನ್, ಓಕೆ? ಸೊ ನೆಕ್ಸ್ಟ್ ಅಗೇನ್ 3 ಡೇಸ್ ನೆಕ್ಸ್ಟ್ ಕೆಮಿಸ್ಟ್ರಿ ಓದ್ತೀರಾ, ಸೊ 1, 2 ಥರ್ಡ್ ಡೇ ಅಗೇನ್ ಹಾಫ್ ಆಫ್ ದ ಡೇ ಯು ಡೂ ದ ರಿವಿಷನ್. ಸೊ ಸೇಮ್ ಅಪ್ಲೈಸ್ ಫಾರ್ ದ ಮ್ಯಾಥಮೆಟಿಕ್ಸ್. ಸೊ ನಮಗೆ ಮ್ಯಾಥ್ಸ್ಗೆ ಜಾಸ್ತಿ ದಿನ ಬೇಕು ಅಂತಂದರೆ, ಸೊ ನೀವು ಒಂದು ಸಬ್ಜೆಕ್ಟಿಗೆ ಕಡಿಮೆ ಮಾಡಿಕೊಂಡು ಮ್ಯಾಥ್ಸಿಗೆ 4 ದಿನ ಹಾಕ್ಕೊಳ್ಳಿ. ಸೊ ಆ್ಯಸ್ ಪರ್ ಯುವರ್ ಕನ್ವೀನಿಯನ್ಸ್, ಓಕೆ? ಸೊ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಸೊ ಆ ಪ್ಲ್ಯಾನನ್ನು ಆಪ್ಟ್ ಮಾಡ್ಕೊಳ್ಳಿ. ಗೆಸ್ಟ್ ವರ್ಕನ್ನು ಮಾಡಿಯೂ ಕೂಡ ನಾವು ಹೆಂಗೋ CETನ ಬರೆದು ಬಿಡ್ಬಹುದು ಮೇಡಮ್ ಅಂತ ಅನ್ಬೋದು. ಯೂಶ್ವಲಿ ಸ್ಟೂಡೆಂಟ್ಸು ನೀವು ಏನು ಓದದೇನು ನೀವು ಆರಾಮಾಗಿ 30ವರೆಗೂ ಔಟ್ ಆಫ್ 60 ಯು ಕ್ಯಾನ್ ಸ್ಕೋರ್ 30 ಮಾರ್ಕ್ಸ್. ಸೊ ನಾವು ಏನು ಓದ್ದೇನೆ ನಮಗೆ 30 ಮಾರ್ಕ್ಸ್ ಬಂದುಬಿಡ್ತು, ಅಥವಾ ಅಬೌಟ್ 25+ ನೀವು ಸ್ಕೋರ್ ಮಾಡಬಹುದು, ಇವನ್ 30+ ಕೂಡ ಸ್ಕೋರ್ ಮಾಡಬಹುದು ಏನು ಓದ್ದೇನೆ. ಸೊ ಹಾಗಾಗಿ ಮಿನಿಮಮ್ ಆಗಿ 35 to 40, ಸ್ವಲ್ಪ ಓದಿದ್ರು ಕೂಡ 35 to 40 ಆಗೋಗ್ಬಿಡುತ್ತೆ. ಅಂಥದ್ರಲ್ಲಿ ನಿಮಗೆ ಟಾಪ್ ಕಾಲೇಜಸ್ಸಲ್ಲಿ ನಮಗೆ ಸೀಟ್ ಸಿಗಬೇಕು ಅಂತಂದರೆ, ಸೊ ಇಷ್ಟೊಂದು ಜನ 35 to 40 ಮಾಡಿದರು ಅಂತಂದರೆ ಎಲ್ಲರದು ಆಲ್ಮೋಸ್ಟ್ ರ್ಯಾಂಕಿಂಗ್ ಸೇಮ್ ಲೆವೆಲಲ್ಲಿ ಬಂದಿರುತ್ತೆ. ಸೊ ಅಬೌವ್ ಎವರೇಜ್ ಥಿಂಕ್ ಮಾಡಬೇಕು. ನೀವು ಟಾಪ್ ಕಾಲೇಜಸಲ್ಲಿ ಸೆಲೆಕ್ಟ್ ಆಗಬೇಕು ಅಂತಂದರೆ ಯು ಮಸ್ಟ್ ಸ್ಕೋರ್ 45+. ಸೊ ಹಾಗಾಗಿ ಏಮ್ 45+. ಸೊ ಹಾಗಿದ್ರೆ ಹೇಗೆ ರೀಚ್ ಮಾಡೋದು ಈ ಟಾರ್ಗೆಟ್ನ ಅಂತಂದರೆ, ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ಪೇಪರ್ ಪ್ಯಾಟರ್ನ್. ಎಸ್, ಈಸಿ ಕ್ವೆಶನ್ಸ್ ಆನ್ ಆ್ಯನ್ ಎವರೇಜ್ ಒಂದು 30 ಕ್ವೆಶನ್ಸ್ ಅಂತಂದರೆ 50% ಆಫ್ ದ ಕ್ವೆಶನ್ಸ್ ಈಸಿನೇ ಇರುತ್ತೆ, ಆ್ಯಂಡ್ ಒಂದು 20 ಕ್ವೆಶನ್ಸ್ ಮಾಡ್ರೇಟ್ ಇರುತ್ತೆ. ಸೊ ಹಾಗಾಗಿನೇ ನಿಮಗೆ ಕ್ವೆಶನ್ ಪೇಪರಲ್ಲಿ ಒಂದು 30 ಮಾರ್ಕ್ಸ್ವರೆಗೂ ಅಥವಾ 30+ ಮಾರ್ಕ್ಸ್ವರೆಗೂ ಸ್ಟೂಡೆಂಟ್ಸ್ ತೊಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಓದ್ದವರು ಅಂತಂದರೆ ಇನ್ನು 35+ 40 ಹತ್ತಿರ ಬರ್ಬೋದು. ಸೊ ನೀವು ಇನ್ನೂ ಸ್ವಲ್ಪ ಎಫರ್ಟ್ಸ್ ಹಾಕಿದ್ರಿ ಅಂತಂದರೆ ನೀವು ಡಿಫಿಕಲ್ಟ್ ಕ್ವೆಶನ್ಸ್ನ ಟಚ್ ಮಾಡೋದು ಬೇಡ, ಬರೀ ಈಸಿ ಮಾಡ್ರೇಟ್ ಲೆವೆಲ್ ಕ್ವೆಶನ್ಸ್ನ ಟಚ್ ಮಾಡಿನೇ ನೀವು 45+ ಆರಾಮಾಗಿ ಸ್ಕೋರ್ ಮಾಡಬಹುದು. ಸೊ ಹಾಗಿದ್ರೆ ಈ ಈಸಿ ಸ್ಕೋರ್ 35 ಮಾರ್ಕ್ಸಿಗೆ ವಿತ್ ಲಿಟಲ್ ಎಫರ್ಟ್ ಯು ಕ್ಯಾನ್ ಸ್ಕೋರ್ 45+. ಸೊ ಹಾಗಿದ್ರೆ
ಹೇಗೆ ನಾವು ಮಾರ್ಕ್ಸನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಂಥ ಸ್ಟ್ರಾಟಜಿ ಏನು ಅಂತ ನೋಡೋದಾದರೆ ಈ ಸಿಲೆಬಸ್ನ ಓದಬೇಕಾಗಿಲ್ಲ. ಎಸ್, ಸೊ ನೀವೆಲ್ಲ ಚಾಪ್ಟರ್ಸ್ನು ಫಸ್ಟ್ ಪಿ ಯುದು ಸೆಕೆಂಡ್ ಪಿ ಯುದು ಎಲ್ಲ ಓದಬೇಕಾಗಿಲ್ಲ. ನಿಮಗೆ ಮೋರ್ ದ್ಯಾನ್ 70% ನಿಮಗೆ ಸೆಕೆಂಡ್ ಪಿ ಯುದೇ ಇರುತ್ತೆ ಸಿಲೆಬಸ್. ಸೊ ಆ ಸೆಕೆಂಡ್ ಪಿ ಯು ಸಿಲೆಬಸ್ಸಲ್ಲೂ ಕೂಡ ಎಲ್ಲ ಸಿಲೆಬಸ್ನು ಓದಬೇಕಾಗಿಲ್ಲ. ನೋಡಿ, ನೀವು ಮಾಡಬೇಕಾಗಿರೋದಿಷ್ಟೇ, ಹೈಯೆಸ್ಟ್ ವೇಟೇಜ್ನ ಕೆಲವೊಂದಿಷ್ಟು ಚಾಪ್ಟರ್ಸ್ ಪ್ಲಸ್ ಈಸಿ ವೇಟೇಜ್ನ ಕೆಲವೊಂದಿಷ್ಟು ಚಾಪ್ಟರ್ಸ್. ಅದು ಎಷ್ಟು ಅಂತಂದರೆ ಹೈಯೆಸ್ಟ್ ವೇಟೇಜ್ ಇರುವಂತಹ ಚಾಪ್ಟರ್ಸು ಒಂದು 60 to 70% ನಿಮಗೆ ಅದರಿಂದಾನೇ ಮಾರ್ಕ್ಸ್ ಬರಬೇಕು. ಆ ತರಹದ ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ಸೊ ನೀವು ಒಂದು ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿನೋ ಬಯಾಲಜಿನೋ ಮ್ಯಾಥಮೆಟಿಕ್ಸೋ ಚೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಸೆಲೆಕ್ಟ್ ಮಾಡುವಂಥ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ಸಿಂದ ನಿಮಗೆ 30 to 35 ಮಾರ್ಕ್ಸ್ ಬರೋ ತರಹ ಚಾಪ್ಟರ್ಸ್ನ ಸೆಲೆಕ್ಟ್ ಮಾಡಿ. ಅದರ ಜೊತೆಗೆ ನೀವು ಒಂದು 10 to 15 ಮಾರ್ಕ್ಸ್ ಬರೋ ತರಹ ಒಂದಿಷ್ಟು ಈಸಿ ಚಾಪ್ಟರ್ಸ್ನ, ಫಾರ್ ಎಕ್ಸಾಂಪಲ್ ಒಂದು 3 to 4 ಈಸಿ ಚಾಪ್ಟರ್ಸ್ನ ಓದ್ಕೊಳ್ಳಿ. ಆ್ಯಂಡ್ ದೆನ್ ಸಮ್ 7 to 8 ಅಥವಾ 9 ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ಸನ್ನು ಓದ್ಕೊಳ್ಳಿ. ಸೊ ದಟ್ ವಿಲ್ ಫೆಚ್ ಯು 40 to 45 ಮಾರ್ಕ್ಸ್. ಈಗ ನಿಮಗೆ ಮೇನ್ ಆಗಿ ಗೊತ್ತಾಗಬೇಕಾಗಿರೋದೇನೆಂದರೆ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ಸ್ ಯಾವುದು. ಬಿಕಾಸ್ ನೀವು ಪ್ರೀವಿಯಸ್ ಇಯರ್ದೆಲ್ಲ ನೋಡ್ತಾ ಹೋದ್ರಿ ಅಂತಂದರೆ ಇವಾಗ ಸಿಲೆಬಸ್ ರೆಡ್ಯೂಸ್ ಆಗಿದೆ. ಸೊ ಸಿಲೆಬಸ್ ರೆಡ್ಯೂಸ್ ಆದಮೇಲೆ ನಮಗೆ ಚಾಪ್ಟರ್ನ ವೇಟೇಜಸ್ಗಳು ಕೂಡ ಚೇಂಜ್ ಆಗುತ್ತೆ. ಬಟ್ ಸ್ಟಿಲ್ ಯಾವುದಕ್ಕೆ ಹೈಯೆಸ್ಟ್ ವೇಟೇಜ್ ಇದೆ ಈವನ್ ಫಾರ್ ಬೋರ್ಡ್ಸ್, ಅದೇ ಚಾಪ್ಟರ್ಸ್ಗಳಿಗೆ ಆಲ್ಮೋಸ್ಟ್ CETಗೂ ಕೂಡ ಸೇಮ್ ಹೈಯೆಸ್ಟ್ ವೇಟೇಜ್ ಇದೆ. 10 ಚಾಪ್ಟರ್ಸ್ ಯಾವುದು ಹೈಯೆಸ್ಟ್ ವೇಟೇಜನ್ನು ಹೊಂದಿರುವಂತಹ ಚಾಪ್ಟರ್ಸ್ ಇದೆ ಫ್ರಮ್ ಈಚ್ ಸಬ್ಜೆಕ್ಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಯಾವ್ದು ಅಂತ ಇವಾಗ ನೋಡ್ತಾ ಹೋಗೋಣ. ನೆನ್ಪಿಟ್ಕೊಳ್ಳಿ, ಈ ಟಾಪ್ 10 ಚಾಪ್ಟರ್ಸ್ನ ಓದೋದ್ರಿಂದ ನೀವು ಆರಾಮಾಗಿ 30 ಮಾರ್ಕ್ಸನ್ನು ನೀವು ತೊಗೊಳ್ಬಹುದು. 30 to 35 ಮಾರ್ಕ್ಸನ್ನು ನೀವು ಆರಾಮಾಗಿ ತೊಗೊಳ್ಬಹುದಾಗಿರುತ್ತೆ. ಸೊ ಲೆಟ್ ಅಸ್ ಸಿ ಯಾವುದದು ಟಾಪ್ 10 ಚಾಪ್ಟರ್ಸ್ ಅಂತ ಹೇಳಿ. ಐ ಮೀನ್ ಈ ಚಾಪ್ಟರ್ಸ್ನ ನೀವು ಮೊದಲು ಓದಿ ಮುಗಿಸ್ಬೇಕು, ಅಥವಾ ಈ ಚಾಪ್ಟರ್ಸನ್ನು ನೀವು ಮಿಸ್ ಮಾಡದೆ ನಿಮ್ಮ ಒಂದು ಸ್ಟಡಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು. ದಟ್ ಈಸ್ ನಿಮ್ಮ ಏನು ಟಾರ್ಗೆಟ್ 45+ ಇದೆ, ಸೊ ಅದನ್ನು ರೀಚ್ ಮಾಡೋದಕ್ಕೆ ದೀಸ್ ಚಾಪ್ಟರ್ಸ್ ಪ್ಲೇ ಅ ಮೇಜರ್ ರೋಲ್. ಸೊ ಲೆಟ್ ಅಸ್ ಸಿ ಫ್ರಮ್ ಫಸ್ಟ್ ಸಬ್ಜೆಕ್ಟ್ ಕೆಮಿಸ್ಟ್ರಿ. ಸೊ ಕೆಮಿಸ್ಟ್ರಿಯ ಟಾಪ್ 10 ಚಾಪ್ಟರ್ಸ್ ಯಾವುದು ಅಂತ ನೋಡೋದಾದರೆ, ಸೊ ನೋಡಿ, ನಿಮಗೆ ಗೊತ್ತಿರಲಿ, ಸೆಕೆಂಡ್ ಪಿ ಯು ಇಂದಾನೇ ನಿಮಗೆ 70% ಆಫ್ ದ ಕ್ವೆಶನ್ಸ್ ವಿಲ್ ಬಿ ಆಸ್ಕ್ಡ್ ಫಾರ್ KCET. ಅಂದರೆ ನಿಮಗೆ ಒಂದು 45 ಕ್ವೆಶನ್ಸು ಔಟ್ ಆಫ್ 60 ಸೆಕೆಂಡ್ ಪಿ ಯುದೇ ಇರುತ್ತೆ. ಓಕೆ, ಸೊ ಹಾಗಾಗಿ ನಾವು ಸೆಕೆಂಡ್ ಪಿ ಯು ಸಿಲೆಬಸ್ಸನ್ನೇ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ನಾವು ಕೆಮಿಸ್ಟ್ರಿಯ ಸೆಕೆಂಡ್ ಪಿ ಯು ಸಿಲೆಬಸ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೋಡೋದಾದರೆ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಇದರಿಂದ ಒಂದು 4 ಕ್ವೆಶನ್ಸ್ ಬರ್ಬೋದು. ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸಿಂದ ಒಂದು 4 to 5 ಕ್ವೆಶನ್ಸ್. ಬಯೋಮಾಲಿಕ್ಯೂಲ್ಸಿಂದ ಒಂದು 4 ಕ್ವೆಶನ್ಸ್. ಸಲ್ಯೂಷನ್ಸ್ ಚಾಪ್ಟರಿಂದ 4 ಕ್ವೆಶನ್ಸ್. ಎಲೆಕ್ಟ್ರೋಕೆಮಿಸ್ಟ್ರಿ ಅಗೇನ್ ಒಂದು 4 ಕ್ವೆಶನ್ಸ್ ಬರ್ಬೋದು. ಕೆಮಿಕಲ್ ಕೈನೆಟಿಕ್ಸಿಂದ ಒಂದು 4 ಕ್ವೆಶನ್ಸ್. ಕೆಮಿಕಲ್ ಬಾಂಡಿಂಗ್ ಚಾಪ್ಟರಿಂದ ಕ್ವೆಶನ್ಸ್. ಆ್ಯಂಡ್ ಈ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಏನಿದೆ, ಸೊ ದಿಸ್ ಈಸ್ ಆಫ್ ಫಸ್ಟ್ ಪಿ ಯು. ಆದರೂ ನಾನು ಇದರಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ ಬಿಕಾಸ್ ಇದರಿಂದ ನಿಮಗೆ ಒಂದು 3 ಕ್ವೆಶನ್ಸ್ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ D&F ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರಿಂದ ಅಗೇನ್ 4 ಕ್ವೆಶನ್ಸ್ ಬರ್ಬೋದು. ಆ್ಯಂಡ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರಿಂದ ಯು ಮೇ ಗೆಟ್ 3 ಕ್ವೆಶನ್ಸ್. ಆ್ಯಂಡ್ ಹ್ಯಾಲೋ ಆಲ್ಕೀನ್ಸ್ ಆ್ಯಂಡ್ ಹ್ಯಾಲೋ ಅರೀನ್ಸ್ ಚಾಪ್ಟರಿಂದ ಯು ಮೇ ಗೆಟ್ ಅಗೇನ್ 4 ಕ್ವೆಶನ್ಸ್. ಓಕೆ, ಸೊ ಇದಿಷ್ಟು ಚಾಪ್ಟರ್ ವೈಸ್ ವೇಟೇಜ್ ಆಗಿತ್ತು. ಆ್ಯಂಡ್ ದ ಟಾಪ್ 10 ಕೆಮಿಸ್ಟ್ರಿ ಚಾಪ್ಟರ್ಸ್ ಆಗಿತ್ತು. ಸೊ ಈ ಟಾಪ್ 10 ಚಾಪ್ಟರ್ಸನ್ನು ನೀವು ಮಿಸ್ ಮಾಡದೆ ಓದಲೇಬೇಕು. ನೆಕ್ಸ್ಟ್ ಲೆಟ್ ಅಸ್ ಸಿ ಫಿಸಿಕ್ಸ್ ಟಾಪ್ 10 ಚಾಪ್ಟರ್ಸ್ ಯಾವ್ದು ಅಂತ ನೋಡೋದಾದರೆ, ಸೊ ಫಸ್ಟ್ ಒನ್ ವಿ ವಿಲ್ ಬಿ ಸೀಯಿಂಗ್ ದ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ವೆರಿ ಇಂಪಾರ್ಟೆಂಟ್. ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರಿಂದ ನಿಮಗೆ ಒಂದು 6 ಮಾರ್ಕ್ಸ್ನಷ್ಟು ವೇಟೇಜ್ ಇದೆ. ಸೊ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಇದು ನೋಡಿ. 6 ಮಾರ್ಕ್ಸ್ ಔಟ್ ಆಫ್ 60 ಕ್ವೆಶನ್ಸಲ್ಲಿ 6 ಮಾರ್ಕ್ಸ್ ಇದೊಂದು ಚಾಪ್ಟರಿಂದನೇ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಒಂದು 5 ಕ್ವೆಶನ್ಸ್ ಬರ್ಬೋದು. ಆಲ್ಟರ್ನೇಟಿಂಗ್ ಕರೆಂಟಿಂದ ಕೂಡ ಒಂದು 3 to 4 ಕ್ವೆಶನ್ಸ್. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಒಂದು 3 to 4 ಕ್ವೆಶನ್ಸ್. ಆ್ಯಂಡ್ ದೆನ್ ಎಲೆಕ್ಟ್ರೋಸ್ಟ್ಯಾಟಿಕ್, ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಈ ಚಾಪ್ಟರಿಂದ ಅಗೇನ್ ಯು ಮೇ ಗೆಟ್ ಸಮ್ 3 to 5 ಕ್ವೆಶನ್ಸ್ವರೆಗೂ ಬರಬಹುದು. ಅಂದರೆ ಸೊ 5ನೂ ಬರ್ಬೋದು ಅಥವಾ 3ನೂ ಬರಬಹುದು. ಓಕೆ, ಸೊ ಈ ರೀತಿಯಾಗಿ. ನೆಕ್ಸ್ಟ್ ರೇ ಆಪ್ಟಿಕ್ಸ್ ಚಾಪ್ಟರಿಂದ ನಿಮಗೆ ಅಗೇನ್ ಸಮ್ 3 to 5 or 4 ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ವೇವ್ ಆಪ್ಟಿಕ್ಸ್ ಚಾಪ್ಟರಿಂದ ಕೂಡ ಅಗೇನ್ ಸಮ್ 3 ಕ್ವೆಶನ್ಸ್ ಬರಬಹುದು. ಆ್ಯಂಡ್ ಸೆಮಿ ಕಂಡಕ್ಟರ್ಸ್ ಚಾಪ್ಟರ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಇದರಿಂದ ಒಂದು 3 ಕ್ವೆಶನ್ಸ್ ಬರ್ಬೋದು. ಆ್ಯಂಡ್ ದೆನ್ ಡುವಲ್ ನೇಚರ್ ಆಫ್
ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಸೊ ಇದರಿಂದ ಕೂಡ ನಿಮಗೆ ಒಂದು 3 ಕ್ವೆಶನ್ಸ್. ಆ್ಯಂಡ್ ಇದರಲ್ಲಿ ನೋಡಿ ನಾನು ಟಾಪ್ 10ಅಲ್ಲಿ ಆಟಮ್ಸ್ ನ್ಯೂಕ್ಲಿಯೈ ಎರಡನ್ನೂ ಇನ್ಕ್ಲೂಡ್ ಮಾಡಿದ್ದೀನಿ. ಅಂದರೆ ನೀವು ಆಟಮ್ ಆದರೂ ಓದಿ ನ್ಯೂಕ್ಲಿಯೈನೂ ಓದಿ ಅಥವಾ ಎರಡನ್ನೂ ಓದಿದರೂ ನಿಮಗೆ ಒಳ್ಳೆಯದೇ. ಆಟಮ್ಸ್ ನ್ಯೂಕ್ಲಿಯೈ 2 ಚಾಪ್ಟ್ರಿಂದ ನಿಮಗೆ ಒಂದು 2 to 3 ಕ್ವೆಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ದ ಚಾಪ್ಟರ್ ವೈಸ್ ವೇಟೇಜ್ ಅಥವಾ ಟಾಪ್ 10 ಚಾಪ್ಟರ್ಸ್ ಅಥವಾ ಮಸ್ಟ್ ರೀಡ್ ಚಾಪ್ಟರ್ಸ್ ಇನ್ ಫಿಸಿಕ್ಸ್. ರೈಟ್, ಇನ್ನು ನೆಕ್ಸ್ಟ್ ಮ್ಯಾಥಮೆಟಿಕ್ಸಿಗೆ ಬರೋದಾದರೆ, ಸೊ ಮ್ಯಾಥಮೆಟಿಕ್ಸಲ್ಲೂ ಕೂಡ ಅಗೇನ್ ನಮಗೆ ಸೆಕೆಂಡ್ ಪಿ ಯುದ ಸಿಲೆಬಸ್ಸೇ ಇಂಪಾರ್ಟೆಂಟ್ ಆಗುತ್ತೆ. ನಾಟ್ ಜಸ್ಟ್ ಫಾರ್ ಮ್ಯಾಥಮೆಟಿಕ್ಸ್, ಫಾರ್ ಆಲ್ PCMB ಇನ್ KCET ದೇ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ಸೆಕೆಂಡ್ PU ಸಿಲೆಬಸ್ ಓನ್ಲಿ. ಸೊ ಹಾಗಾಗಿ ನೀವು ಕೂಡ ಫಸ್ಟ್ ಸೆಕೆಂಡ್ PUದು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಅದಾದಮೇಲೆ ನಿಮಗೆ ಟೈಮ್ ಉಳಿದಿದ್ರೆ ಫಸ್ಟ್ PU ಕಡೆ ಹೋಗೋಣ. ಸೊ ನಾವು ಮ್ಯಾಥಮೆಟಿಕ್ಸಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿ ವೆರಿ ಇಂಪಾರ್ಟೆಂಟ್. ಅಗೇನ್ 6 ಮಾರ್ಕ್ಸ್ ಅಂದರೆ 6 ಕ್ವೆಶನ್ಸ್ ಬರಬಹುದು ನಿಮಗೆ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟ್ರಿಂದ. ಆ್ಯಂಡ್ ಅನದರ್ ಒನ್ ಈಸ್ ಇಂಟಿಗ್ರಲ್ಸ್. ಸೇಮ್ ಎರಡಕ್ಕೂ ಕೂಡ ಸೇಮ್ ಈಕ್ವಲ್ ವೇಟೇಜನ್ನು ಕೊಟ್ಟು ನೀವು ಓದ್ಕೊಳ್ಬೇಕಾಗುತ್ತೆ, ಕಂಟಿನ್ಯೂಟಿ ಆ್ಯಂಡ್ ಇಂಟಿಗ್ರಲ್ಸ್. ಆ್ಯಂಡ್ ದೆನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಿಂದ ಒಂದು 4 ಕ್ವೆಶನ್ಸ್. ಆ್ಯಂಡ್ 3D ಜಾಮೆಟ್ರಿ. ಓಕೆ, ಸೊ ಜಾಮೆಟ್ರಿ ಪಾರ್ಟಿಗೆ ಬಂದರೆ 3D ಜಾಮೆಟ್ರಿಯಿಂದ ನಿಮಗೆ ಯು ಮೇ ಗೆಟ್ 4 ಕ್ವೆಶನ್ಸ್. ವೆಕ್ಟರ್ ಆಲ್ಜಿಬ್ರಾಯಿಂದ ಒಂದು 4 ಕ್ವೆಶನ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಗೆ ಬರೋದಾದರೆ ಸೊ ಅದರಿಂದ ನಿಮಗೆ ಒಂದು 3 ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಮ್ಯಾಟ್ರೈಸಿಸಿಂದ 3, ಡೆಟರ್ಮಿನೆಂಟ್ಸಿಂದ ಒಂದು 3 ಕ್ವೆಶನ್ಸ್, ಪ್ರೊಬ್ಯಾಬಿಲಿಟಿಯಿಂದ ಕೂಡ ನಿಮಗೆ 3 ಕ್ವೆಶನ್ಸ್ ಬರಬಹುದು. ಇನ್ನು ಇದನ್ನು ಬಿಟ್ಟು ನೋಡೋದಾದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಿದೆ ಅದರಿಂದ ಒಂದು 2 ಕ್ವೆಶನ್ಸ್. ನೆಕ್ಸ್ಟ್ ಬಯಾಲಜಿ. ಸೊ ಆರ್ ಸಬ್ಜೆಕ್ಟ್ ಬಯಾಲಜಿಯಲ್ಲಿ ಟಾಪ್ 10 ಚಾಪ್ಟರ್ಸ್ ಯಾವುದು ಅಂತಂದರೆ, ಸೊ ನೀವು ಈಗಾಗಲೇ ಗೆಸ್ ಮಾಡಿರ್ತೀರ ಟಾಪ್ 10 ಚಾಪ್ಟರ್ಸ್ ಯಾವುದು ಅಂತ ಹೇಳಿ. ಬಿಕಾಸ್ ವಿ ನೋ ಬೋರ್ಡ್ಸಿಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ಆಬ್ವಿಯಸ್ಲಿ CETನಲ್ಲೂ ಕೂಡ ಆಲ್ಮೋಸ್ಟ್ ಇಂಪಾರ್ಟೆನ್ಸ್ ಇರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಹೈಯೆಸ್ಟ್ ವೇಟೇಜ್ ಹ್ಯಾವಿಂಗ್ ಚಾಪ್ಟರ್ ಮೊಲೆಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಬಿಕಾಸ್ ಆ್ಯಸ್ ಯು ನೋ ಸಿಲೆಬಸ್ ರೆಡ್ಯೂಸ್ ಆಗಿದೆ. ಸೊ ನೀವು 16 ಚಾಪ್ಟರ್ ಬದಲು ಇವಾಗ ಬರೀ 13 ಚಾಪ್ಟರ್ಸ್ನ ಓದ್ತಾ ಇದ್ದೀರಾ. ಆ್ಯಂಡ್ ಚಾಪ್ಟರ್ಸ್ನ ವೇಟೇಜ್ ಕೂಡ ಚೇಂಜ್ ಆಗಿದೆ, ಬೋರ್ಡ್ಸಲ್ಲೇ ನೋಡಿದ್ವಿ ನಾವು. ಸೊ ಹಾಗಾಗಿ ಇವನ್ ಇನ್ ದ KCET ಅದೇ ಚಾಪ್ಟರ್ಸ್ಗೆ ನಮಗೆ ಜಾಸ್ತಿ ವೇಟೇಜನ್ನ, ಯಾಕಂದರೆ ಕಾನ್ಸೆಪ್ಟ್ಸ್ ಜಾಸ್ತಿ ಇದ್ದಂಗೆ ನಿಮಗೆ ಕ್ವೆಶನ್ಸ್ ಅರೈಸ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆಬ್ವಿಯಸ್ಲಿ ಕಾನ್ಸೆಪ್ಟ್ಸ್ ಜಾಸ್ತಿ ಇದೆ, ಹಾಗಾಗಿ ಡೆಫಿನೆಟ್ಲಿ ಅದರ ವೇಟೇಜ್ ಜಾಸ್ತಿ ಇರುತ್ತೆ. ಸೊ ಎಷ್ಟು ಬರ್ಬೋದು ಅಂತಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ 4 to 5 ಕ್ವೆಶನ್ಸ್. ಆ್ಯಂಡ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟ್ರಿಂದಾನೂ ನಿಮಗೆ ಒಂದು 4 ಕ್ವೆಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ನೋಡಿ ಇದಕ್ಕೆ ಜಾಸ್ತಿ ವೇಟೇಜನ್ನು ಕೊಟ್ಟಿದ್ದಾರೆ ಇವಾಗ. ಸೊ ಹಾಗಾಗಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟ್ರಿಂದಾನೂ ಕೂಡ ನೀವು ಒಂದು 4 ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟ್ರಿಂದ ಒಂದು 3 to 4 ಕ್ವೆಶನ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸಿಂದ ಕೂಡ ಅಗೇನ್ ಯು ಮೇ ಗೆಟ್ ಸಮ್ 4 to 5 ಕ್ವೆಶನ್ಸ್ ಬಿಕಾಸ್ ವಾಸ್ಟ್ ಚಾಪ್ಟರ್ ಇದೆ. ಸೊ ಹಾಗಾಗಿ ಆ್ಯಂಡ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಚಾಪ್ಟ್ರಿಂದ ನಿಮಗೆ ಒಂದು 3 to 5 ಕ್ವೆಶನ್ಸ್ ಬರಬಹುದು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಿಂದ. ಆ್ಯಂಡ್ ಬಯೋಟೆಕ್ನಾಲಜಿ 1 and 2 ಇದರಲ್ಲಿ ನೀವು ಮತ್ತೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಬೇರೆ, ಅಪ್ಲಿಕೇಶನ್ ಬೇರೆ ಅಂತ ಇಲ್ಲ. ಬಯೋಟೆಕ್ನಾಲಜಿ ಅಂದರೆ 2 ಚಾಪ್ಟರ್ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ 2 ಚಾಪ್ಟರ್ನ ಸೇರಿಸಿ ನಾವು ನೋಡೋದಾದರೆ ಸೊ ಯು ಮೇ ಗೆಟ್ ಸಮ್ 4 to 5 ಕ್ವೆಶನ್ಸ್ ಬರ್ಬೋದು ಬಿಕಾಸ್ 2 ಚಾಪ್ಟರ್ಸ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟ್ರಿಂದ ನಿಮಗೆ ಅಗೇನ್ ಸಮ್ 2 or 3 ಅಥವಾ 2 to 4 ಕ್ವೆಶನ್ಸ್ ಬರಬಹುದು. ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ನೋಡಿ ಇವೆಲ್ಲವೂ ಏನಾಗಿದ್ದು ನಮಗೆ ನೋಡಿ ಇವನ್ ಬೋರ್ಡ್ಸಲ್ಲೂ ಕೂಡ ನಾವು ಇದನ್ನೇ ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಬಟ್ ಬೋರ್ಡ್ ಎಕ್ಸಾಮಲ್ಲಿ ನಾವು ಬಯೋಟೆಕ್ನಾಲಜಿಯನ್ನು ಸ್ಕಿಪ್ ಮಾಡಿದ್ವಿ, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ನು ಸ್ಕಿಪ್ ಮಾಡಿದ್ವಿ. ಬಟ್ ಇವಾಗ ಹಾಗೆ ಮಾಡೋ ಹಾಗಿಲ್ಲ ಬಿಕಾಸ್ ಇದು KCET ಎಕ್ಸಾಮ್. ನೀವು ಏನಿಲ್ಲ ಅಂತಂದ್ರೂ ಓದ್ಕೊಳ್ಳೇಬೇಕಾಗುತ್ತೆ. ನಮಗೆ ಕಷ್ಟ ಆಗುತ್ತೆ ಅಂದ್ರೂ ಯು ಮಸ್ಟ್ ರೀಡ್ ದೋಸ್ ಚಾಪ್ಟರ್ಸ್. ನಾನು ಹೇಳ್ತೀನಿ ನಿಮ್ಗೆ ಈಸಿ ಆಗೋ ತರಹ ಬಯಾಲಜಿ ಚಾಪ್ಟರ್ಸನ್ನು ಹೇಳ್ಕೊಡುವಂಥದ್ದು ನನ್ನ ಜವಾಬ್ದಾರಿ. ಸೊ ಐ ವಿಲ್ ಡೂ ದ್ಯಾಟ್. ಸೊ ಡೋಂಟ್ ವರಿ, ನೀವು ಜಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 2 to 4 ಹೇಳಿದೆ ನಾನು. ಆ್ಯಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ ಕೂಡ ನಿಮಗೆ ಒಂದು 3 ಕ್ವೆಶನ್ಸ್ ಬರಬಹುದು. ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರಿಂದ ಅಗೇನ್ ನಿಮಗೆ ಒಂದು 3 ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು, 2 to 3 ಕ್ವೆಶನ್ಸ್. ಆ್ಯಂಡ್ ಎವಲ್ಯೂಷನ್ ಚಾಪ್ಟರಿಂದನೂ ಕೂಡ ನಿಮಗೆ ಒಂದು 3 to 4 ಕ್ವೆಶನ್ಸ್ ಬರಬಹುದು. ಓಕೆ, ಸೊ ಹಾಗಾಗಿ ಇದಿಷ್ಟು ನಮ್ಮ ಬಯಾಲಜಿಯ ಚಾಪ್ಟರ್ ವೈಸ್ ವೇಟೇಜ್ ಆಗಿತ್ತು. ಸೊ ವೆಲ್ ಡಿಯರ್ ಸ್ಟೂಡೆಂಟ್ಸ್, ಸೊ ಇದನ್ನೆಲ್ಲ ನಾವು ಹೇಗೆ ಕವರ್ ಮಾಡೋದು 7 ಡೇಸಲ್ಲಿ, ನಮಗೆ ಸ್ಟಡಿ ಟೈಮ್ ಟೇಬಲ್ ಬೇಕು, ಯಾವ್ಯಾವ ಟೈಮನ್ನು ನಾವು ಹೇಗೆ ಡೆಡಿಕೇಟ್ ಮಾಡಬೇಕು, ಟೈಮ್ ವೇಸ್ಟ್ ಆಗದೆ ಇರೋ ಥರ ಹೇಗೆ ಓದಬೇಕು ಅನ್ನುವಂಥ
ಟೈಮ್ ಟೇಬಲ್ ವಿಡಿಯೋನ ನಾನು ವೆರಿ ಸೂನ್ ಅಪ್ಲೋಡ್ ಮಾಡ್ತೀನಿ. ಸೊ ಫಾರ್ ನಾವು ಇವಾಗ ಸದ್ಯಕ್ಕೆ ನೀವೇನು ಮಾಡಬೇಕು ಅಂತಂದರೆ ಡೇ 1 ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಸೊ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು. ಏನು ಮಾಡಬೇಕು, ಇವನ್ನ ಫಸ್ಟ್ ನೋಟ್ ಮಾಡ್ಕೋಬೇಕು, ಇಂಪಾರ್ಟೆಂಟ್ ಚಾಪ್ಟರ್ಸ್ನ ನೋಟ್ ಡೌನ್ ದೀಸ್ ಚಾಪ್ಟರ್ಸ್ ಆ್ಯಂಡ್ ಸ್ಟಾರ್ಟ್ ಸ್ಟಡಿಂಗ್. ಹೆಂಗೆ ಸ್ಟಾರ್ಟ್ ಮಾಡಬೇಕು, ಡೇ 1 ಏನು ಸ್ಟಡಿ ಮಾಡ್ತೀರಾ ನೀವು, ಫಿಸಿಕ್ಸೋ, ಕೆಮಿಸ್ಟ್ರಿನೋ, ಮ್ಯಾಥಮೆಟಿಕ್ಸೋ, ಬಯಾಲಜಿನೋ ಯಾವ ಚಾಪ್ಟರ್ ಚೂಸ್ ಮಾಡ್ತಿರೋ ಮಾಡಿ ಅದರದ್ದು PYQಸನ್ನು ಸ್ಟಡಿ ಮಾಡಿ. ಫಸ್ಟ್ PYQಸನ್ನ ಸ್ಟಡಿ ಮಾಡಬೇಕು. ಒಂದು 2 hours ನೋಡ್ತಿರೋ, 3 hours ನೋಡ್ತಿರೋ PYQಸನ್ನ ನೋಡ್ಕೊಳ್ಳಿ. ನೋಡಿದ ತಕ್ಷಣ ನೀವೇನು ಮಾಡಬೇಕು, 1 or 2 ಚಾಪ್ಟರ್ಸ್ ನೀವು ಇವತ್ತು ಓದಿ ಮುಗಿಸ್ಬೇಕು. ಓಕೆ, ಸೊ ದಿಸ್ ಈಸ್ ಡೇ 1. ಸೊ ಎಷ್ಟು ಜನ ಚಾಲೆಂಜನ್ನ ತೊಗೊಳ್ತೀರಾ ನೋಡೋಣ. ಸೊ ಡೇ 1 ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳಿ ಹಾಕಿ, ನೀವು ಯಾವ ಸಬ್ಜೆಕ್ಟ್ನ ಚೂಸ್ ಮಾಡ್ತಾ ಇದ್ದೀರಾ, ಯಾವ ಚಾಪ್ಟರ್ಸ್ನ ಚೂಸ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಡೇ ನಾನು ಹಾಕ್ತೀನಿ, ಇವಾಗ ಟೈಮ್ ಟೇಬಲ್ನ ವೀಡಿಯೋ ಹಾಕ್ತೀನಲ್ಲ ನೆಕ್ಸ್ಟ್ ಡೇ. ಸೊ ಆ ನೆಕ್ಸ್ಟ್ ಡೇನಲ್ಲಿ ನೋಡೋಣ ಎಷ್ಟು ಜನ ನೀವು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ CET ಎಕ್ಸಾಮ್ಸ್ನ, ಎಷ್ಟು ಜನ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ, ಫಾಲೋ ಮಾಡ್ತೀರಾ ಟೈಮ್ ಟೇಬಲ್ನ ಅಂಥೇಳಿ. ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. Let's meet in next video. Happy learning and take care.